ಅವ್ರೊಂದು ಮಾತು ಹೇಳಿದ್ರು ನಿಮಗೆ ಅರ್ಥ ಆಗ್ಲಿಲ್ಲ, ಸುಮ್ಮನೆ ಬೆಪ್ಪೆ ತರ ಕೂತಿದ್ರಿ. ಯೂನಿವರ್ಸಿಟಿನ ಮುಚ್ಚೋಣ ಅಂತಿದೀವಿ, ಮುಂದಕ್ಕೆ ಹಾಕಿದೀವಿ, ರವಿ ಗಲಾಟೆ ಮಾಡ್ದ ಅಂತ. ಮುಚ್ಚಬೇಕಾ ನಿಮ್ ಯೂನಿವರ್ಸಿಟಿನ? ನೀವು ಮೈಸೂರಿಗೆ ಮತ್ತೆ ಹೋಗ್ತೀರಾ? ನೀವು ಮತ್ತೆ ಮೈಸೂರವ್ರ ಗುಲಾಮರು ಆಗ್ತೀರಾ? ಆಗ್ಬೇಕಾದ್ರೆ ಮಿನಿಸ್ಟರ್ ಹೇಳಿದ್ನ ಕೇಳ್ಕೊಂಡು ಸುಮ್ನೆ ದೆಪ್ಪ ಕುತ್ಕೊಳ್ಳಿ. ಪಿಕ್ಚರ್ ಅವ್ರು ಬಂದ್ರೆ ಚಪ್ಪಾಳೆ ಹೊಡಿತೀರಾ. ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರೆ ಮುಚ್ಚಬೇಕಾ? ಇಂಥ ಪೆಸ್ಟ್ಗಳು, ಇಂಥ ಯುವ ಸಂಭ್ರಮ ಖಾಸಗಿ ಕಾಲೇಜಲ್ಲಿ ಮಾತ್ರ ಮಾಡ್ತಾ ಇದ್ರು. ಇದನ್ನ ಯಾಕೆ ಮಾಡಿದೆ ಅಂದ್ರೆ, ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ನೋಡ್ಲಿ ಅಂತ ಮಾಡಿರೋದು. ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯ್ತು ಅಂತ ಚಪ್ಪಾಳೆ ಹೊಡಿತಾ ಇದ್ರು, ಮುಚ್ಚಿ ಅಂತ. ಮುಚ್ಚಬೇಕಾ ಮಂಡ್ಯ ಯೂನಿವರ್ಸಿಟಿನ? ಮತ್ತೆ ನಿಮಗೆ ಮೈಸೂರು ಯೂನಿವರ್ಸಿಟಿದ ಡಾಕ್ಯುಮೆಂಟ್ಸ್ ಬೇಕಾ? ಮಂಡ್ಯ ಯೂನಿವರ್ಸಿಟಿ ಅನ್ನೋ ಡಾಕ್ಯುಮೆಂಟ್ಸ್ ಬೇಕಾ? ಮತ್ತೆ ಜೋರಾಗಿ ಹೇಳಿ. ಹೌದು, ಮಂಡ್ಯ ಮೈಸೂರು ಕೆಳಗಡೆ ಇತ್ತು. ಇವತ್ತು ನಾವು ಸ್ವಾಭಿಮಾನಿಗಳು. ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಯಾರು ಬಂದ್ರು ಈ ಯೂನಿವರ್ಸಿಟಿ ಮುಚ್ಚಕ್ಕಾಗಲ್ಲ. ನಮ್ಮ ಸರ್ಕಾರಕ್ಕೂ ಹೇಳಿದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ ಮಂತ್ರಿಗೆ ಹೇಳಿದೀನಿ, ಮಂಡ್ಯ ಮಾತೆತ್ತಿದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ ಮಿನಿಸ್ಟ್ರು. ನಾನು ಹೇಳಿದೀನಿ, ಮಂಡ್ಯ ರೋಡಲ್ಲಿ ಓಡಾಡಕ್ ಬಿಡಲ್ಲ ನಾನು ಅಂತ. ಮಂಡ್ಯ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದೀವಿ. ಇದನ್ನ ತಗೊಂಡು ಹೋಗೋದು ಎಲ್ಲಿ ಅಂತ ಗೊತ್ತು. ಸ್ಥಾಪನೆ ಮಾಡೋದು ಕಷ್ಟ. ಸ್ಥಾಪನೆ ಮಾಡೋದ್ಮೇಲೆ ಅದನ್ನ ಹೆಂಗ್ ತಗೊಂಡೋಗ್ಬೇಕು ಅಂತ ಮಂಡ್ಯ ಜನಕ್ಕೆ ಗೊತ್ತು, ಮಂಡ್ಯ ವಿದ್ಯಾರ್ಥಿಗಳಿಗೆ ಗೊತ್ತು. ಇವತ್ತು 8 ಯೂನಿವರ್ಸಿಟಿಗಳು ಸ್ಥಾಪನೆ ಆಗಿದೆ. ಅದ್ರಲ್ಲಿ ಲಾಭದಲ್ಲಿ ನಡೀತಾ ಇರೋದು ಏಕೈಕ ಮಂಡ್ಯ ಅಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತಿರೋದು ಮಂಡ್ಯ ಯೂನಿವರ್ಸಿಟಿ ಮಾತ್ರ. ಅದನ್ನ ಉಳಿಸೋದು, ಬೆಳೆಸೋದು ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರಿಗೆ, ಪ್ರೊಫೆಸರ್ಗಳಿಗೆ ಗೊತ್ತು. ಇವತ್ತು ಇಡೀ ಕರ್ನಾಟಕದ ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಮಂಡ್ಯದ ಯೂನಿವರ್ಸಿಟಿಯಲ್ಲಿ ಆಪಲ್ ಲ್ಯಾಬ್ ಇದೆ. ನಾನು ಶಾಸಕನಾದ 6 ತಿಂಗಳಲ್ಲೇ ಮಂಡ್ಯ ಯೂನಿವರ್ಸಿಟಿಗೆ ಆಪಲ್ ಲ್ಯಾಬ್ ಅನ್ನ ಸ್ಥಾಪನೆ ಮಾಡಿದೀವಿ. ನಮ್ಮ ಮಂತ್ರಿಗಳು ಮಂಡ್ಯ ಯೂನಿವರ್ಸಿಟಿಗೆ ಆಪಲ್ ಲ್ಯಾಬ್ ಬೇಕು. ಇಂದಿನ ಕುಲಾಧಿಪತಿಗಳಾಗಿದ್ದ ಪುಟ್ಟರಾಜ್ ಅವರ ಒಂದು ಸಹಕಾರದಲ್ಲಿ ಅವತ್ತಿನ ನಮ್ಮ ಕೃಷಿ ಸಚಿವರು ಮಂಡ್ಯ ಯೂನಿವರ್ಸಿಟಿಗೆ ಆಪಲ್ ಲ್ಯಾಬ್ ಬೇಕು ಅಂತೇಳಿ, ಮಂಡ್ಯದ ಕರ್ನಾಟಕದ ಯಾವ ಸರ್ಕಾರಿ ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಯೂನಿವರ್ಸಿಟಿಯಲ್ಲಿ ಮಂಡ್ಯದ ಆಪಲ್ ಲ್ಯಾಬ್ ಇದೆ. ಇದು ನಮ್ಮ ಯೂನಿವರ್ಸಿಟಿಯ ಹೆಮ್ಮೆ. ಇವತ್ತು ನಾವು ರೋಮನ್ ಶೈಲಿಯಲ್ಲಿ ನಮ್ಮ ಹೆಬ್ಬಾಗ್ಲನ್ನ ನಿರ್ಮಿಸಿದೀವಿ. ಮೊದಲು ಆ ರೀತಿ ಇತ್ತು ಹೆಬ್ಬಾಗ್ಲು. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನ ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನ ಮಾಡಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದೀವಿ. ಅದೇ ರೀತಿ ಇವತ್ತು ವ್ಯಾಲ್ಯೂಯೇಷನ್ ಕಟ್ಟಡಕ್ಕೂ ಕೂಡ ಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ನಿಮ್ನೆಲ್ಲ ಕ್ರೀಡೆಯನ್ನ ಇಂಡೋರ್ನಲ್ಲಿ ಆಡಬೇಕು ಅಂತೇಳಿ ಸರ್ಕಾರದ ವಿಶೇಷವಾದ 2 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಅದಕ್ಕೂ ಇವತ್ತು ಭೂಮಿ ಪೂಜೆ ಮಾಡಿದೀವಿ. ಇನ್ನು 6 ತಿಂಗಳಲ್ಲಿ ನಿಮ್ಗೊಂದು ಸುಸರ್ಜಿತವಾದ ಕ್ರೀಡಾಂಗಣವನ್ನ ನಾವು ಉದ್ಘಾಟನೆಯನ್ನ ಮಾಡ್ತೀವಿ. ಮಂಡ್ಯ ಯೂನಿವರ್ಸಿಟಿ ನಮ್ಮದು, ನಮ್ಮ ಸ್ವಾಭಿಮಾನ, ನಮ್ಮ ಮಂಡ್ಯಕ್ಕೆ ಜಯವಾಗಲಿ. ಮಂಡ್ಯ ಯೂನಿವರ್ಸಿಟಿ ಉಳಿಯುತ್ತೆ. ಅದು ರವಿಕುಮಾರ್ ಇರಲಿ ಇಲ್ಲದೆ ಹೋಗ್ಲಿ, ಮಂಡ್ಯ ಯೂನಿವರ್ಸಿಟಿ ಶಾಶ್ವತವಾಗಿ ಉಳಿಬೇಕು. ಅದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ ನಮಗೆ ಅವಕಾಶ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.